ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದು ಸಿಂಪಲ್ ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಹಾಕಕ್ಕೆ ಸಿಂಪಲ್ಲು, ಬಟ್ ನೋಡೋಕ್ಕೆ ತುಂಬ ಗ್ರ್ಯಾಂಡ್ ಅನಿಸುತ್ತೆ ನಿಮಗೆ. ಫ್ರೆಂಡ್ಸ್, ಇದು ಕಲರ್ ಸಾರಿ ನೋಡಿ, ಗ್ರೀನ್, ಡಾರ್ಕ್ ಗ್ರೀನ್ ಕೊಟ್ಟಿದ್ದಾರೆ, ಮತ್ತು ಗೋಲ್ಡ್ ಬಾರ್ಡ್ರ್ ಇದೆ, ಸ್ವಲ್ಪ ಆರೆಂಜಿಶ್ ಪಿಂಕ್ ಪಲ್ಲು ಇದೆ. ಸೊ ನಾನು ಗ್ರೀನೇ ತೊಗೊಳ್ತಾ ಇದ್ದೀನಿ. ಇದಕ್ಕೆ ದಾರ ನೋಡಿ, ಇದಕ್ಕೆ 10 ನಂಬರ್ ನೀಡಲ್ ನಂಬರ್ ತೊಗೋತಾ ಇದ್ದೀನಿ. 11 ಆದರೂ ನಡೆಯುತ್ತೆ ಕ್ರೋಶಾ ನಂಬರು. ಮತ್ತು ಫ್ರೆಂಡ್ಸ್, ಇದು ನಲ್ಲಿಕಾಯಿ ಗುಂಡು ಅಂತೀವಿ, ಅಂದರೆ ಈ ಥರ ಬೀಡ್ಸು ತುಂಬ ರೆಗ್ಯುಲರಾಗಿ ಯೂಸ್ ಮಾಡ್ತೀವಿ ಎಲ್ಲ ಸ್ಯಾರೀಸ್ಗೂ. ಸೊ ಬಲ್ಕಾಗಿ ತೊಗೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ, ತುಂಬ ಯೂಸ್ ಆಗುತ್ತೆ ಬೀಡ್ಸು. ಸೊ 6 ಎಳೆ ದಾರ ತೊಗೊಂಡು ಗಂಟು ಹಾಕಿ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಸ್ಟಾರ್ಟಿಂಗ್ ಲಾಕ್ ಮಾಡೋಣ. ಆ್ಯಸ್ ಯೂಶುವಲ್ ನಾರ್ಮಲ್ ಲಾಕ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗು 2 ಟೈಮ್ಸ್ ಲಾಕ್ ಮಾಡೋಣ. ಟೂ ಟೈಮ್ಸ್ ಲಾಕ್ ಮಾಡಿಬಿಟ್ಟು ಸ್ಟಾರ್ಟಿಂಗು 6 ಚೈನ್ಸ್ ಹಾಕೊಳ್ಳೋಣ. ಫ್ರೆಂಡ್ಸ್, 6 ಚೈನ್ನ ಹಾಕೊಳ್ತಾ ಇದ್ದೀನಿ. 6 ಚೈನ್ಸ್ನ ಹಾಕ್ತಾ ಇದ್ದೀನಿ. 6 ಚೈನ್ಸ್ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾ ಇದ್ದೀನಿ. ಸೊ ಬಟ್ಟೆ ಕರೆಕ್ಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡೋಣ. ಸ್ವಲ್ಪ ಲೂಸು ಟೈಟು ಥರ ಮಾಡಬೇಡಿ, ಬಟ್ಟೆ ಸುಕ್ಕು ಬರುತ್ತೆ, ಸೀರೆ ಸುಕ್ಕು ಬರುತ್ತೆ. ಸೊ ಕರೆಕ್ಟಾಗಿ ಲಾಕ್ ಮಾಡಿ ಇವಾಗ ಬೀಡ್ಸ್ ಹಾಕ್ಕೊಳ್ಳೋಣ. 1 ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡೋಣ. ಸೊ ಮತ್ತೆ ಸ್ವಲ್ಪ ದಾರ ತೆಗಿಬೇಕು. ಇನ್ನೊಂದು ಬೀಡ್ನ ಆ್ಯಡ್ ಮಾಡೋಣ. ಬೀಡ್ ಲಾಕ್ ಮಾಡ್ತೀನಿ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತೀನಿ. ಮತ್ತೆ ಸ್ವಲ್ಪ ದಾರ ತೆಗೆದು ಇನ್ನೊಂದು ಬೀಡ್ ಆ್ಯಡ್ ಮಾಡ್ತೀನಿ. ಸೊ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ಬೀಡ್ ಸಾರಿ ಕೂಡ ಲಾಕ್ ಮಾಡ್ತೀನಿ. ಫ್ರೆಂಡ್ಸ್, 3 ಬೀಡ್ಸ್ನ ಇದೇ ರೀತಿ ಮಾಡ್ಕೊಳ್ಬೇಕು. 3 ಬೀಡ್ಸ್ನ ಈ ಥರ ಮಾಡಿಕೊಂಡು ನಾನು ಮತ್ತೆ 6 ಚೈನ್ಸ್ ಹಾಕ್ತೀನಿ. 4, 5, 6 ಚೈನ್ಸ್ನ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾ ಇದ್ದೀನಿ. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡೋಣ. ಫ್ರೆಂಡ್ಸ್, ಇದೇ ಥರ ಸಿಮಿಲರ್ ಡಿಸೈನ್ ನಾನು ಪ್ರೀವಿಯಸ್ಸಲ್ಲಿ ತೋರಿಸಿದ್ದೀನಿ ಸ್ವಲ್ಪ ಟೈಮ್ ಬ್ಯಾಕ್. ಸೊ ಇದು ಸ್ವಲ್ಪ ಚೇಂಜ್ ಇದೆ, ಬಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ ಕೂಡ. ಮತ್ತೆ 3 ಬೀಡ್ಸ್ನ ಇದೇ ರೀತಿ ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಕೂಡ ಲಾಕ್ ಮಾಡೋಣ. ಮತ್ತೆ ಸ್ವಲ್ಪ ದಾರ ತೆಗಿತೀನಿ, ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಸೀರೆಗೆ ಕೂಡ ಲಾಕ್ ಮಾಡಬೇಕು. ಫ್ರೆಂಡ್ಸ್, ಬೇಸ್ ಲೈನ್ ಇಷ್ಟೇ. 3 ಬೀಡ್ಸ್ನ ಬೀಡ್ ಲಾಕ್ ಮಾಡಿ ಸಾರಿಗೆ ಲಾಕ್ ಮಾಡೋದು, ಮತ್ತು 6 ಚೈನ್ಸ್ ಹಾಕೋದು. ಸೇಮ್ ಇದೇ ರೀತಿ ಪೂರ್ತಿ ಸ್ಯಾರಿ ಕೂಡ ಮಾಡ್ಕೊಂಡು ಹೋಗಬೇಕು. ಆದಷ್ಟು ಲಾಸ್ಟಲ್ಲಿ 6 ಚೈನ್ಸ್ ಬರೋ ಥರ ನೋಡಿ, ಆಗಿಲ್ಲ ಅಂದರೆ 3 ಬೀಡ್ಸ್ನ ಬರೋ ಥರ ಕೂಡ ಮಾಡಿದ್ರು ಏನು ತೊಂದರೆ ಆಗಲ್ಲ. ಸೊ ಆಗತ್ತೆ, ಆ ಥರ ಕೂಡ ಮಾಡ್ಕೋಬೋದು. ಇಲ್ಲಿ ಕೂಡ 6 ಚೈನ್ಸ್ ಬಟ್ಟೆಗೆ ಲಾಕ್ ಮಾಡೋಣ. ಸೊ ಇದೇ ರೀತಿ ಪೂರ್ತಿ ಸಾರಿ ಹಾಕೊಂಡು ಹೋಗ್ಬೇಕು. 6 ಚೈನ್ಸ್, 3 ಬೀಡ್ಸ್, 6 ಚೈನ್ಸ್, 3 ಬೀಡ್ಸ್. ಫ್ರೆಂಡ್ಸ್, ಇದೇ ಕಲರ್ ಮತ್ತೆ ತಗೊಳ್ತಾ ಇದ್ದೀನಿ ನಾನು. ಗ್ರೀನ್ ಕಲರೇ ತಗೊಂಡಿದ್ದೀನಿ, ಸೆಕೆಂಡ್ ಕಲರ್ ಕೂಡ. ಸೊ ಆ್ಯಸ್ ಯೂಶುವಲ್ ಲಾಕ್ ಮಾಡೋಣ. ನಾವು ಲಾಕ್ ಆಗಿರುತ್ತೆ ಅಲ್ವಾ, ಅಲ್ಲೇ ಹೋಗ್ಬಿಟ್ಟು ದಾರನ ತಂದು ಅದ್ರ ಒಳಗಡೆ ಇನ್ನೊಂದ್ಸತಿ ದಾರನ ತೆಗಿಬೇಕು. ಮತ್ತೆ 6 ಚೈನ್ ಬ್ಲಾಕ್ ಒಳಗಡೆ ಕೂಡ ಒಂದ್ಸತಿ ಲಾಕ್ ಮಾಡ್ತೀನಿ ನಾನು. 6 ಚೈನ್ ಬ್ಲಾಕಲ್ಲಿ ಒಂದ್ಸತಿ ಲಾಕ್ ಮಾಡಿಬಿಟ್ಟು ಸ್ವಲ್ಪ ದಾರ ತೆಗೆದು, ಫ್ರೆಂಡ್ಸ್, ಇದು ಸ್ಮಾಲ್ ಬೀಡ್ಸ್ ಎಕ್ಸ್ಟ್ರಾ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಸಿಂಗಲ್ ಬೀಡ್ನ ಹಾಕ್ಕೊಳ್ಳಿ. ಸ್ಮಾಲ್ ಬೀಡ್ನ ಸಿಂಗಲ್ ಬೀಡ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಒಳಗಡೆ ದಾರ ತಂದು ಲಾಕ್ ಮಾಡ್ತಾ ಇದ್ದೀನಿ. ಸೊ ಸ್ಮಾಲ್ ಬೀಡ್ ಒಂದು ಇನ್ಸರ್ಟ್ ಮಾಡಿ ಲಾಕ್ ಮಾಡಿ, ಮತ್ತೆ ಇಲ್ಲಿ ಲಾಕ್ಸ್ನ ಮಾಡ್ತಾ ಇದ್ದೀನಿ 6 ಚೈನ್ ಬ್ಲಾಕ್ ಒಳಗಡೆ.
2 ಲಾಕ್ಸ್ ಮಾಡಿ ಇನ್ನೊಂದು ಬೀಡ್ ಆ್ಯಡ್ ಮಾಡಿ 2 ಲಾಕ್ಸ್ ಮಾಡಿಬಿಟ್ಟು 2 ಲಾಕ್ಸ್ ದಾರ ತೆಗೆದು ಇನ್ನೊಂದು ಬೀಡ್ನ ಆ್ಯಡ್ ಮಾಡಿ ಮತ್ತೆ ಒಳಗಡೆ ಲಾಕ್ ಮಾಡಬೇಕು. ಸೊ ಫ್ರೆಂಡ್ಸ್, ಅಲ್ಲಿಂದ ಇವಾಗ ನೋಡಿ, ಫಸ್ಟ್ ಲಾಕ್ಸ್ ಮಾಡಿದೆ, ಒಂದು ಬೀಡ್ ಹಾಕೊಂಡು ಲಾಕ್ ಮಾಡಿ, 2 ಲಾಕ್ ಮಾಡಿ, ಮತ್ತೆ ಬೀಡ್ ಹಾಕಿ ಲಾಕ್ ಮಾಡಿದೆ. ಸೂಜಿ ಮೇಲೆ ಡೈರೆಕ್ಟಾಗಿ ದಾರ ಸುತ್ಕೊಳ್ಳಿ. ಸೆಕೆಂಡ್ ಬೀಡ್ ಇರುತ್ತೆ ಅಲ್ವಾ, ಅದ್ರ ಕೆಳಗಡೆ ಒಂದು ದಾರ ಇರುತ್ತೆ, ಸೊ ಲಾಕ್ ಮಾಡಿರೋ ದಾರ, ಅಲ್ಲಿಂದ ದಾರ ತಗೊಂಡು ಬಂದು ನಾನಿಲ್ಲಿ ಟ್ರಿಪಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಸೂಜಿ ಮೇಲೆ 2 ಸತಿ ದಾರ ಸುತ್ಕೋಬೇಕು. ಸೂಜಿ ಮೇಲೆ 2 ಸತಿ ದಾರ ಸುತ್ಕೊಂಡು ಬೀಡಿನ ಕೆಳಗಡೆ ಇರೋ ದಾರದ ಒಳಗಡೆಯಿಂದ ದಾರ ತಂದು 2 ಸತಿ ಒಂದು ದಾರ, 2 ಸತಿ ಒಂದು ದಾರ, 2 ಸತಿ ಒಂದು ದಾರ ಥರ ತೆಗಿಬೇಕು. ಸೊ ನಾವು 3 ಸತಿ ಸುತ್ಕೊಳ್ತೀವಲ್ಲ, ದಾರ ತಂದಾಗ ಸೂಜಿ ಮೇಲೆ 3 ಸತಿ ಇರುತ್ತೆ ದಾರ. ಆವಾಗ ಎರಡಕ್ಕೆ ಬಂದು ಎರಡಕ್ಕೆ ಬಂದು ಎರಡಕ್ಕೆ ಬಂದು ಥರ ತಗೋಬೇಕು. ಸೊ ಟ್ರಿಪಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ. ಸೊ 6 ಚೈನ್ ಬ್ಲಾಕ್ ಎಂಡಿಂದ ಡೈರೆಕ್ಟಾಗಿ 2ನೇ ಬೀಡ್ ಕೆಳಗಡೆ ಇರೋ ದಾರಕ್ಕೆ ಆರ್ಚ್ನ ನಾನು ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ನಾವು ಬೀಡ್ಸ್ ಕೆಳಗಡೆ ಇರೋ ದಾರಕ್ಕೆ ಆರ್ಚ್ ಮಾಡ್ತಿರೋದ್ರಿಂದ ನಮಗೆ ಇನ್ನೊಂದು ಸ್ಟೆಪ್ಪು ನೆಸಸರಿ ಇಲ್ಲ ಫ್ರೆಂಡ್ಸ್. ನಾನಿಲ್ಲಿ 7 ಕಂಬಗಳನ್ನ ಮಾಡಿಕೊಂಡೆ, ದಾರ ತೆಗೆದ್ಬಿಟ್ಟು ಇನ್ನೊಂದು ಚಿಕ್ಕ ಬೀಡ್ನ ಆ್ಯಡ್ ಮಾಡ್ತಾ ಇದ್ದೀನಿ, ಸೇಮ್ ಚಿಕ್ಕ ಬೀಡ್ಸು. ಸೊ ಮತ್ತೆ ಅದೇ ದಾರಕ್ಕೆ 7 ಕಂಬಗಳನ್ನ ಹಾಕ್ಕೊಳ್ತಾ ಇದ್ದೀನಿ, 7 ಟ್ರಿಪಲ್ ಕ್ರೋಶಸ್ನ ಮಾಡ್ತಾ ಇದ್ದೀನಿ. 7 ಟ್ರಿಪಲ್ ಕ್ರೋಶಸ್ನ ಮಾಡ್ಕೋಬೇಕು. ಫ್ರೆಂಡ್ಸ್, ಈ ಸ್ಮಾಲ್ ಬೀಡ್ಸು ಆಪ್ಷನಲ್. ನಿಮಗೆ ಆ ಡಿಸೈನ್ ಇರೋದು ಈ 3 ಬಿಗ್ ಬೀಡ್ಸ್ಗೆ ಆರ್ಚ್ ಬರೋ ಥರ, ಸ್ಮಾಲ್ ಬೀಡ್ಸು ಆಪ್ಷನಲ್ಲು. ಬೇಕಂದರೆ ಹಾಕ್ಕೊಳ್ಬೋದು ಫ್ರೆಂಡ್ಸ್ ಸ್ಮಾಲ್ ಬೀಡ್ಸು, ನಿಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಅಡ್ಜಸ್ಟ್ ಮಾಡಿಕೊಂಡು. ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು, ಬಟ್ ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಮತ್ತೆ 7 ಟ್ರಿಪಲ್ ಕ್ರೋಶಸ್ನ ಮಾಡಿಬಿಟ್ಟು ಆರ್ಚ್ನ ಕಂಪ್ಲೀಟ್ ಮಾಡೋಣ. ಫ್ರೆಂಡ್ಸ್, ಆರ್ಚ್ನ ನಾನು 6 ಚೈನ್ ಬ್ಲಾಕ್ ಒಳಗಡೆನೆ ಲಾಕ್ ಮಾಡ್ತಾ ಇದ್ದೀನಿ ನೋಡಿ. 6 ಚೈನ್ ಬ್ಲಾಕ್ ಒಳಗಡೆ ಲಾಕ್ ಮಾಡ್ತಾ ಇದ್ದೀನಿ. ಅಲ್ಲಿ ಲಾಕ್ ಇರೋ ಕಡೆ ಏನು ಲಾಕ್ ಮಾಡೋದು ಬೇಡ, ಟೈಟ್ ಆಗಿಬಿಡುತ್ತೆ. ಸೊ 6 ಚೈನ್ ಬ್ಲಾಕ್ ಒಳಗಡೆ ಲಾಕ್ ಮಾಡಿ ಸ್ವಲ್ಪ ದಾರ ತೆಗಿತಾ ಇದ್ದೀನಿ. ಸ್ವಲ್ಪ ದಾರ ತೆಗೆದ್ಬಿಟ್ಟು ಇನ್ನೊಂದು ಸ್ಮಾಲ್ ಬೀಡ್ ಆ್ಯಡ್ ಮಾಡ್ತೀನಿ, ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಮತ್ತೆ 2 ಟೈಮ್ಸ್ ಎಕ್ಸ್ಟ್ರಾ ಲಾಕ್ ಮಾಡ್ತೀನಿ. ಫ್ರೆಂಡ್ಸ್, ಇಲ್ಲಿ ಲಾಕ್ ಮಾಡೋ ನೆಸಸರಿ ಇಲ್ಲ, 2-3 ಚೈನ್ಸ್ ಹಾಕಿದ್ರೂ ನಡೆಯುತ್ತೆ. ಮತ್ತೆ ಬೀಡ್ಸ್ನ ಈ ಥರ ಲಾಕ್ ಮಾಡೋದು, ಕುಚ್ಚು ಕಟ್ತೀವಿ ಅಲ್ವಾ, ಅದು ಕವರ್ ಆಗೋಗುತ್ತೆ. ಸೊ ಚೈನ್ಸ್ ಹಾಕಿದ್ರೂ ನಡೆಯುತ್ತೆ, ಈ ಥರ ಲಾಕ್ ಮಾಡಿದ್ರೂ ನಡೆಯುತ್ತೆ. ಫ್ರೆಂಡ್ಸ್ ನೋಡಿ, ಈ ಥರ ಬರ್ಬೇಕು ನಿಮಗೆ. ಸೊ ಕುಚ್ಚಿರೋ ಕಡೆ 2 ಎಕ್ಸ್ಟ್ರಾ ಸ್ಮಾಲ್ ಬೀಡ್ಸ್ ಹಾಕಿದ್ದೀನಿ, ಆರ್ಚ್ಗೆ ಮಧ್ಯದಲ್ಲಿ ಒಂದು ಸ್ಮಾಲ್ ಬೀಡ್ ಹಾಕ್ತಾ ಇದ್ದೀನಿ. ಆಪ್ಷನಲ್ಲು, ನೀವು ಬೇಕಂದ್ರೆ ಸ್ಕಿಪ್ ಮಾಡ್ಕೋಬೋದು. ಮತ್ತೆ ಅಲ್ಲಿಂದ ಡೈರೆಕ್ಟಾಗೆ ಸೂಜಿ ಮೇಲೆ 2 ಸರಿ ದಾರ ಸುತ್ಕೊಂಡು ಬೀಡಿನ ಕೆಳಗಡೆ ಇರೋ ದಾರಕ್ಕೆ ಒಳಗಡೆ ದಾರ ತಂದು ನೋಡಿ, ಬೀಡ್ ಒಳಗಡೆ ಕೆಳಗಡೆ ಇರೋ ದಾರದಲ್ಲಿ ಹೋಗಿ ದಾರ ತಂದು 2ಕ್ಕೆ 1 ಸತಿ 2ಕ್ಕೆ 1 ಸತಿ 2ಕ್ಕೆ 1 ಸತಿ ದಾರನ ತಗೋಬೇಕು. ಮತ್ತೆ ಇದೇ ರೀತಿ 7 ಕಂಬಗಳನ್ನ 7 ಟ್ರಿಪಲ್ ಕ್ರೋಶಸ್ನ ನಾನು ಮಾಡ್ಕೊಳ್ತೀನಿ. 1 ಬೀಡ್ನ ಹಾಕಿ ಮತ್ತೆ 7 ಟ್ರಿಪಲ್ ಕ್ರೋಶಸ್ನ ಹಾಕಿ ಆರ್ಚ್ ಕಂಪ್ಲೀಟ್ ಮಾಡ್ತೀನಿ. ಸೊ 6 ಕೂಡ ನೀವು ಹಾಕ್ಕೊಳ್ಬೋದು, 7 ಅಂತ ಏನಿಲ್ಲ, 6 ಕೂಡ ನೀವು ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೋಬೋದು. ಸೊ ಡಿಸೈನ್ ಸಿಂಗಲ್ ಸ್ಟೆಪ್ ಅಂದರೆ ಸಿಂಗಲ್ ಆರ್ಚ್ ಡಿಸೈನ್ ಫ್ರೆಂಡ್ಸ್, 2 ಸ್ಟೆಪ್ಪಲ್ಲಿ ಕಂಪ್ಲೀಟ್ ಆಗೋಗುತ್ತೆ. ಸ್ವಲ್ಪ ಬೀಡ್ಸು ಗೋಲ್ಡನ್ ಫಿನಿಶ್ ಇರೋ ಅಂಥದ್ದು 3 ಬೀಡ್ಸ್ ಹಾಕಿರೋದ್ರಿಂದ ಸ್ವಲ್ಪ ರಿಚಾಗಿ ಕಾಣಿಸುತ್ತೆ ನಿಮಗೆ. ಸೊ ಕೌಂಟ್ ಮಾಡ್ಕೊಂಡು 7 ಆದಮೇಲೆ ಒಂದು ಸ್ಮಾಲ್ ಬೀಡ್ ಹಾಕೋಣ.
ಒಂದು ಸ್ಮಾಲ್ ಬೀಡ್ ಹಾಕಿ ಆರ್ಚ್ನ ಕಂಪ್ಲೀಟ್ ಮಾಡಿ 6 ಚೈನ್ ಬ್ಲಾಕ್ ಒಳಗಡೆ ಲಾಕ್ ಮಾಡ್ತಾ ಇದ್ದೀನಿ. ಸೇಮ್ ಮತ್ತೆ ಬೀಡ್ನ ಹಾಕಿ ಫ್ರೆಂಡ್ಸ್, ಈ ಸ್ಮಾಲ್ ಬೀಡು ಕುಚ್ಚಿರೋ ಜಾಗಕ್ಕೆ ಈ ನಡುವೆ ಯೂಸ್ ಮಾಡ್ತಾ ಇದ್ದೀನಿ. ಏನು ಕಾಣಿಸುತ್ತೆ ಅಂದರೆ ಕುಚ್ಚು ಹೈಲೈಟ್ ಆಗಿ ಕಾಣಿಸುತ್ತೆ. ಕುಚ್ಚು ಪಕ್ಕ ಒಂದೊಂದು ಬೀಡ್ ಇರೋ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ತುಂಬ ಸ್ಮಾಲ್ ಬೀಡ್ ತೊಗೊಳ್ಬೇಕು ಅಂತ ಏನಿಲ್ಲ, ಇಂಚೂರು ಮೀಡಿಯಮ್ ಸೈಜ್ ತೊಗೊಂಡ್ರು ಇನ್ನೂ ಸೂಪರ್ ಆಗಿರುತ್ತೆ. ಸೊ ಟ್ರೈ ಮಾಡಿ ಫ್ರೆಂಡ್ಸ್, ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಕುಚ್ಚು ಅಕ್ಕಪಕ್ಕ 2 ಎಕ್ಸ್ಟ್ರಾ ಬೀಡ್ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಸೇಮ್ ಇದೇ ರೀತಿ ಪೂರ್ತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಆರ್ಚಸ್ನ. ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಆರ್ಚ್ ಏನಾದರೂ ಸ್ವಲ್ಪ ಬೆಂಡ್ ಆಗಿದ್ರೆ ಎಕ್ಸ್ಪ್ಯಾಂಡ್ ಮಾಡಿ ಕೈಯಲ್ಲೇ, ಅದು ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಈ ಥರ ಪೂರ್ತಿ ಸ್ಯಾರಿಗೆ ಹಾಕೊಂಡು ಹೋಗಬೇಕು. ನೋಡಿ, ಈ ಥರ ಸ್ಮಾಲ್ ಬೀಡ್ಸು ಆಪ್ಷನಲ್ ನಿಮಗೆ. ಸೊ ಫ್ರೆಂಡ್ಸ್, ಎಂಡಿಗೆ ಬಂದಿದ್ದೀನಿ ನೋಡಿ. ಇಲ್ಲಿ 3 ಬೀಡ್ಸ್ಗೆ ಎಂಡ್ ಮಾಡಿ ಎಕ್ಸ್ಟ್ರಾ ಒಂದು 3 ಚೈನ್ಸ್ ಹಾಕೊಂಡಿದ್ದೀನಿ. ಸ್ಪೇಸ್ ಕಡಿಮೆ ಇದೆ, ಸೊ ಅಲ್ಲೇ ನಾನು ಫಿನಿಶಿಂಗ್ ಕೊಡೋಕೆ ಟ್ರೈ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿಬಿಟ್ಟು 2 ಟೈಮ್ಸ್ ಲಾಕ್ ಮಾಡಿ 2-3 ಚೈನ್ಸ್ನ ಹಾಕಿ ಕಟ್ ಮಾಡ್ತೀನಿ. ಇಲ್ಲಿ ಕುಚ್ಚು ಬರಬೇಕಿತ್ತು ಫ್ರೆಂಡ್ಸ್, ಲಾಸ್ಟಲ್ಲಿ ಸ್ಟಾರ್ಟಿಂಗ್ ಕುಚ್ಚಿಗೆ ಸ್ಟಾರ್ಟ್ ಮಾಡಿದ್ವಿ ಅಲ್ಲ, ಎಂಡಲ್ಲೂ ಕುಚ್ಚು ಬರಬೇಕಿತ್ತು. ಸೊ ಬಂದಿಲ್ಲ, ಬಟ್ ಏನು ಪ್ರಾಬ್ಲಮ್ ಇಲ್ಲ. ಆರ್ಚ್ನೇ ಎಂಡ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಇಲ್ಲಿ ನಾನು ಚೈನ್ಸ್ ಕೂಡ ಹಾಕ್ಕೊಂಡಿದ್ದೀನಿ ಲಾಸ್ಟಲ್ಲಿ. ಸೊ ಸ್ಪೀಡಾಗಿ ಹಾಕ್ಬೇಕಾದ್ರೆ ಲಾಕ್ ಆದರೂ ಹಾಕ್ಕೊಳ್ಬೋದು, ಈ ಥರ ಚೈನ್ಸ್ ಆದರೂ ನೀವು ಹಾಕ್ಕೊಳ್ಬೋದು. ಕುಚ್ಚು ಒಳಗಡೆ ಹೊಟ್ಟೋಗೋದ್ರಿಂದ ಅದೇನು ಮ್ಯಾಟರ್ ಆಗಲ್ಲ. ಇದು ಫುಲ್ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ಇದು ನೀಟಾಗಿ ಫಿನಿಶಿಂಗ್ ಬಂದರೆ ಸೀರೆ ಸುಕ್ಕು ಬರಲ್ಲ, ತುಂಬ ನೀಟಾಗಿ ಬರುತ್ತೆ ಇದು. ನೋಡಿ, ಇದು ಕಂಪ್ಲೀಟ್ ಮಾಡಿದ್ದೀನಿ. ಸೊ ಇದಕ್ಕೆ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ಇದು ನೋಡೋಕೆ ತುಂಬ ಲುಕ್ಕಾಗಿ ಕಾಣುತ್ತೆ, ಗ್ರ್ಯಾಂಡಾಗಿ ಕಾಣುತ್ತೆ. ಇದು ಕುಚ್ಚು ನೋಡಿ ಡಬಲ್ ಕಲರಲ್ಲಿ ಕಟ್ಟಿದ್ದೀನಿ, ಒಂದು ಪಿಂಕು ಮತ್ತು ಪೀಚ್ ಇಶ್ ಆರೆಂಜ್ ಅನ್ಬೋದು. ಸೊ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ, ತುಂಬ ಲುಕ್ಕಾಗಿರುತ್ತೆ. ಡೈರೆಕ್ಟಾಗಂತೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್. ನಿಮಗೆ ಯಾರಿಗಾದ್ರೂ ಇಷ್ಟ ಆದರೆ ಈ ಡಿಸೈನ್ ಕೂಡ ಟ್ರೈ ಮಾಡ್ಬೋದು, ಈಸಿ ಇದೆ. ಮತ್ತು ಬೀಡ್ಸ್ ಅಷ್ಟೇ, ಇದೇ ಬೀಡ್ಸ್ ಅಂತ ಏನಿಲ್ಲ, ಇದ್ರ ರೀಪ್ಲೇಸ್ ಯಾವ ಬೀಡ್ಸ್ ಆದರೂ ನೀವು ಯೂಸ್ ಮಾಡ್ಕೊಳ್ಬೋದು. ಸೊ ಬೀಡ್ಸ್ ಜಾಸ್ತಿ ಅಂದವರು ಫ್ರೆಂಡ್ಸ್, ಅಲ್ಲಿ 3 ಬೀಡ್ಸ್ ಇದೆ ಅಲ್ವಾ, ಆ ಕಡೆ ಈ ಕಡೆ ಬೀಡ್ಸ್ನ ಫಸ್ಟ್ 3rd ಬೀಡ್ಸ್ನ ನೀವು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಸ್ಕಿಪ್ ಮಾಡಿ ಒಂದು 3 ಚೈನ್ಸ್ ಅಂತ ಚೈನ್ಸ್ಗಳನ್ನ ಹಾಕ್ಕೊಳ್ಬೋದು. ಇದೇ ಡಿಸೈನ್ಗೆ ನೀವು ಆ ಕಡೆ ಈ ಕಡೆ ಬೀಡ್ಸ್ನ ಸ್ಕಿಪ್ ಮಾಡ್ಕೋಬೋದು. ಮೊದಲನೇದು ಮತ್ತು 3ನೇದು ಮಧ್ಯಕ್ಕೆ ಮಾತ್ರ ಹಾಕ್ಕೊಳ್ಬೋದು. ಯಾರಿಗೆ ಡಿಸೈನ್ ಇಷ್ಟ ಆಗಿದೆ ಆ್ಯಸ್ ಇಟ್ ಈಸ್ ಇದೇ ಥರ ಹಾಕ್ಕೊಳ್ಳಿ. ಬಟ್ ನೋಡೋಕೆ ತುಂಬ ಲುಕ್ಕಾಗಿರುತ್ತೆ, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದಕ್ಕೆ ಪ್ರೈಸ್ ಬಂದು ನೀವು 400 to 450 ಚಾರ್ಜ್ ಮಾಡ್ಕೊಳ್ಬೋದು. ನಿಮ್ಮ ಪ್ಲೇಸ್ ಡಿಪೆಂಡ್ಸು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.